ಶ್ರಾವಣ ಬರ್ಲಿ ಅವ್ನು ಟಾಪ್ ಆಗಿ ಬರ್ತಾನೆ. ನಾನು ಹೇಳಿಲ್ವಪ್ಪಿ ಒಂದಲ್ಲ ಒಂದಿನ ನೀನು ಟಾಪಲ್ಲಿ ಬರ್ತೀಯ ಅಂತ. ನೋಡ್ದ ಎಷ್ಟು ಟಾಪಲ್ಲಿ ಬಂದಿದ್ಯಾ. ನೆನೆ ಜೋರ್ ಮಳೆ ಬಂದು ಮಿಷಿನ್ ಡಮರ್ ಫ್ರೆಂಡ್ಸ್ ಮೋಟ್ರು, ಅದಕ್ಕೆ ಅಲ್ಲಿಂದ ನೀರು ಹಿಡಿದು ಇಲ್ಲಿ ಡ್ರಮ್ಗೆ ಉಯ್ಕೋತಾ ಇದೀವಿ. ಪುಟಾಣಿ ರಂಗೋಲಿ ಹಾಕೊಂಡೆ ಫ್ರೆಂಡ್ಸ್ ಇವತ್ತು. ಇಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ಸ್ಟಾರ್ಟ್ ಆಗಲಿದೆ. ಮನೆ ಒಣಗಲಿದೆ. ಮಳೆ ಬಂದ್ಬಿಟ್ರೆ ಇದೇ ಪೂಜೆತಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ. ಇಲ್ಲಿ ನಾನೇ ಜಾರಿ ಇರೋದು, ಜಸ್ಟ್ ಮಿಸ್ಸು. ಬೆಳಗ್ಗೆ ಆಯ್ಕೊಳ್ಳಿ ಕಾಯಿನ್ಸ್ ಬಿತ್ತು. ಒಂದೊಂದು ಚೂರೇ ಬರೋದು. ಈ ಡ್ರಮ್ ತುಂಬಿಸ್ಕೊಟ್ಟು ಸಾಕು ಇವತ್ತು ನನ್ನ ದಿನಚರಿಗೆ. ರಾತ್ರಿ ಎಲ್ಲ ಫುಲ್ಲು ಮಳೆ ಬಿದ್ದುಬಿಡ್ತು ಫ್ರೆಂಡ್ಸ್. ಇದೇನು ಬೇಸಿಗೆಗಾಲನ ಮಳೆಗಾಲನ ಅಂತ ಕನ್ಫ್ಯೂಸ್ ಆಗೋ ಥರ ಬಿತ್ತು ಮಳೆ ಸಿಕ್ಕಾಪಟ್ಟೆ. ಕರೆಕ್ಟಾಗಿ ಡ್ರಮ್ ಒಳಗೆ ಒಯ್ಬೇಕಪ್ಪಿ. ಅನ್ನದಾತ ಥರ ಇವತ್ತು ನನ್ನ ಗಂಡನೇ ನೀರು ದಾತ ಫ್ರೆಂಡ್ಸ್ ನನಗೆ. ಅಯ್ಯ ಗಾಳಿ ಗಾಳಿ. ಇಲ್ಲಿ ಫ್ರೆಂಡ್ಸ್ ಬಸಳೆ ಎಷ್ಟು ಚೆನ್ನಾಗಿ ಬೆಳೆದೈತೆ. ಒಂದಿನ ಕಿತ್ಕೋಬೇಕು. ಆಯ್ತು, ಇನ್ನೊಂದು ಬಕೆಟ್ ಅಷ್ಟೇ. ವಾವ್, ಕರೆಂಟ್ ಡಮರ್. ನಾನೀಗ ಪಟ ಅಂತ ಪಾತ್ರೆ ತೊಳೆದು ಫ್ರೆಶ್ ಆಗಿಬಿಟ್ಟು ದೇವ್ರ ಪೂಜೆ ಮಾಡಬೇಕು ಫ್ರೆಂಡ್ಸ್. ರಾತ್ರಿ ಕಳಶ ಇಟ್ಟಿರಲಿಲ್ವಲ್ಲ, ಎಲೆ ಕಿತ್ಕೊಳ್ದಿರಾ ಇಲ್ಲಿ ಇಟ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಪೂಜೆ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಟಿಫನ್ಗೆ ಬಂದಿದ್ದೀನಿ. ಇವತ್ತು ಬೆಳಗ್ಗೆ ಮುದ್ದೆ ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಇವತ್ತು ಫುಲ್ ಡೇ ನಾನು ವೆರಿ ಬಿಸಿ. ಮುದ್ದೆ ಸಾರು ಮಾಡಿಬಿಟ್ರೆ ಪದೇ ಅಡುಗೆ ಮಾಡೋ ಅವಶ್ಯಕತೆ ಇರಲ್ಲ. ಸಾಂಬಾರು ಜಾಸ್ತಿ ಇರ್ತಿತ್ತಲ್ಲ, ಅದಕ್ಕೆ ಅನ್ನ ಮಾಡಿಬಿಡ್ಬೋದು. ಹಂಗಾಗಿ ಇಲ್ಲಿ ಫ್ರೆಂಡ್ಸ್ ಅಳಸಂದೆ ಕಾಳು ಸಾರು ಮಾಡಬೇಕು ಅಂತ ಇದ್ದೀನಿ. ಮನೇಲಿ ಜಾಸ್ತಿ ಇರೋದು ಈ ಕಾಳೇನೆ. ಬೆಳಗ್ಗೆ ಎದ್ದು ನೆನೆಸ್ದೆ, ಅರ್ಧಂಬರ್ಧ ನೆಂದೈತೆ. ಪರವಾಗಿಲ್ಲ, ಈ ಕಾಳು ಬೇಗ ಬೇಯ್ತಿದೆ. ಮೊದಲು ಇದನ್ನ ಕುಕ್ಕರಲ್ಲಿ ಬೇಯಿಸಕ್ಕೆ ಹಾಕ್ತೀನಿ. ಆಮೇಲೆ ತರಕಾರಿ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೋತೀನಿ. ಕ್ಯಾಪ್ ಕ್ಲೋಸ್ ಮಾಡ್ದಿರಾನೆ ಬೇಯಿಸಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್. ಹಿಂಗೆ ಬೇಯ್ತಾ ಇರಲಿ ಒಂದು 10-20 ನಿಮಿಷ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದೇ ಸಲ ವಿಸಿಲ್ ಹಾಕ್ಬಿಡ್ತೀನಿ. ಸರಿ ಹೋಗ್ತಿದೆ. ಓಕೆ ಫ್ರೆಂಡ್ಸ್, ಫುಲ್ ಡೇ ಏನೆಲ್ಲ ಆಗುತ್ತದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾರು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಈಗ ನಾನು ಯಾಕೆ ಅರ್ಜೆಂಟಾಗಿ ಹೊರಗಡೆ ಬಂದೆ ಅಂದರೆ ಫ್ರೆಂಡ್ಸ್, ಈ ಸಾಂಬಾರ್ಗೆ ಸುಂಡೆಕಾಯಿ ಹಾಕ್ಬಿಟ್ಟು ಯಾಕೆ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಹಾಕ್ಬಿಟ್ಟು ಮಾಡ್ಬೋದೇನೋ ಗೊತ್ತಿಲ್ಲ, ಆದರೂ ಒಂದು ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್. ಜಾಸ್ತಿ ಗೊಜ್ಜು ಥರ ಹಾಕಕ್ಕೆ ಹೋಗಲ್ಲ, ಲೈಟಾಗಿ ಎಲ್ಲ ತರಕಾರಿ ಜೊತೆ ಮಿಕ್ಸ್ ಇದ್ರೆ ಅದನ್ನು ತಿನ್ನೋಕ್ಕೆ ಚೆನ್ನಾಗಿರ್ತೈತಲ್ಲ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ನಾನು ಮಾತು ಕಮ್ಮಿ ಮಾಡ್ತೀನಿ, ಕೆಲಸ ಜಾಸ್ತಿ ಮಾಡ್ತೀನಿ. ಈಗ ಶಿವಾಗಿ ಡ್ಯೂಟಿಗೆ ಟೈಮ್ ಆಗ್ತಿದೆ. ಎಲ್ಲ ಮಳೆ ಬಿದ್ದು ಪಿಚ ಆಗ್ಬಿಟ್ಟೈತೆ. ಈ ಥರ ಎಳೆದು ಕಿತ್ಕೊಂಡ್ರೆ ಸಾರಕ್ಕೆ ಚೆನ್ನಾಗಿರ್ತೈತೆ. ಇಷ್ಟೇ ಫ್ರೆಂಡ್ಸ್, ಒಂದು ಬೊಕ್ಸೆ ಎಳೆದು ಕಿತ್ಕೊಂಡಿದ್ದೀನಿ. ತರಕಾರಿ ಜೊತೆಗೆ ಹಾಕ್ಬಿಟ್ಟು ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಅಡುಗೆಗೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ರುಬ್ಬಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಳಸಂದಿ ಕಾಳುಳಿನ. ಅದಕ್ಕೆ ತೆಂಗಿನಕಾಯಿ, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಟೊಮೊಟೊ, ಬೆಳ್ಳುಳ್ಳಿ, ಹುಣಸೆಹಣ್ಣು, 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಆಲೂಗಡ್ಡೆ, ಮಾಮೂಲಿ ಸುಂಡೆಕಾಯಿ 2 ಸಲ ತೊಳೆದೆ, ಮತ್ತು 3ನೇ ಸಲ ನೀರಿಗೆ ಹಾಕ್ಕೊಂಡಿದ್ದೀನಿ. ಇವಿಷ್ಟೂ ಬೇಳೆ ಸಾಂಬಾರು ಪುಡಿ ಹಾಕಿ ರುಬ್ಕೋತೀನಿ ಫ್ರೆಂಡ್ಸ್. ಬೇಳೆ ಸಾಂಬಾರು ಪುಡಿ 1 ಸ್ಪೂನು, ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನಮ್ಮ ಮಸಾಲೆ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋತೀನಿ. ಮಸಾಲೆ ರೆಡಿ ಫ್ರೆಂಡ್ಸ್. ಈಗ ತರಕಾರಿನೆಲ್ಲ ಹಾಕ್ಕೊಳ್ವಾ. ಕಾಳು ಆಲ್ರೆಡಿ ಬೇಯ್ತಾ ಇದೆ. ರಾತ್ರಿನೇ ನೆನೆಸ್ಕೊಂಡ್ರೆ ಈ ಥರ ಮೊದಲೇ ಕಾಳು ಬೇಯಕ್ಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಹಂಗೆ ತರಕಾರಿ ಜೊತೆಗೆ ಎಲ್ಲ ಹಾಕಿ ಮಸಾಲೆ ಕಲಸಿ ವಿಸಿಲ್ ಹಾಕ್ಬೋದು. ನಾನು ಬೆಳಗ್ಗೆ ಬೇಯಿಸೋಕ್ಕಾಗ್ತೆ, ಅರ್ಧಂಬರ್ಧ ನೆಂದಿತ್ತಲ್ಲ, ಅದಕ್ಕೆ ಮೊದಲಿಗೆ ಬೇಯೋಕ್ಕಾಗ್ತೆ. ಇದು 2 ವಿಸಿಲ್ ಬೇಯಿಸ್ಕೊತೀನಿ ಫ್ರೆಂಡ್ಸ್. ಮುದ್ದೆನೂ ಆಲ್ಮೋಸ್ಟ್ ಆಯಿತು, ಬೇಯ್ತೈತೆ. ಮುದ್ದೆ ಕಟ್ಕೋಬೇಕು. ಈಗ ನಮ್ಮ ಪತಿ ದೇವಸ್ ಏನೋ ಮಾಡ್ತಿದ್ದಾರಲ್ಲ, ಹುಳ ಬಿದ್ದಿರೋ ಮಾವಿನ ಹಣ್ಣು ಕಟ್ ಮಾಡ್ತಾವ್ರೆ, ಬಿಸಾಕ್ತಾವ್ರೆ. ವಾಟ್ ಹ್ಯಾಪಂಡ್ ಯಾ? ಇರೋ ಅನ್ನಕ್ಕಿಡ್ತೀನಿ. ಇಷ್ಟು ಮಾವಿನ ಹಣ್ಣು ವೇಸ್ಟ್ ಫ್ರೆಂಡ್ಸ್. ಯಾಕೆ? ಊಜಿ ಆಗೈತಂತೆ, ಅಂದ್ರೆ ಹುಳ ಆಗೈತೆ ಅಂತ ಅರ್ಥ. ಪಾಪ ನನ್ನ ಗಂಡ ಅಲ್ಲಿಂದ ನಾನು ಹೆಂಡತಿ ತಿಂತಾಳೆ ಅಂತ ಆಸೆಯಿಂದ ಎತ್ಕೊಬಂತು. ನೋಡಪ್ಪ ಝೂಮಲ್ಲಿ. ಸರಿ ತಿನ್ನು. ಗಂಟ್ಲು ಕಿಚಿ ಆಗ್ಬಾರ್ದು ಅಂದ್ರೆ ಉಪ್ಪು ಖಾರ ಹಾಕೊಂಡು ತಿನ್ನಪ್ಪಿ. ಜಾಸ್ತಿ ತಿನ್ಬಾರ್ದಾ? ಯಾಕೆ? ಕೊಲೆಸ್ಟ್ರಾಲು. ಸದ್ಯ ನನ್ನ ಗಂಡ ಡಾಕ್ಟರ್ ಆಗಲಿಲ್ಲ, ಇಲ್ಲಾಂದ್ರೆ ಏನು ತಿನ್ಬೇಡ ಅಂದ್ಬಿಟ್ಟು ಬಾಯಿಗೆ ಪ್ಲಾಸ್ಟರ್ ಹಾಕ್ಬಿಟ್ಟು ಕುಳಿಸ್ಬಿಡೋ ಫ್ರೆಂಡ್ಸ್. ಏನು ತಿನ್ಬೇಡ ಅಂದ್ಬಿಟ್ಟು. ಮಾವಿನ ಹಣ್ಣು ಯಾಕೆ ಕಟ್ ಮಾಡಿದೆ? ನನಗೋಸ್ಕರನಾ? ಊಟ ಆದ್ಮೇಲೆ ತಿನ್ವೇರು. ಅದೇನಪ್ಪ ಆಗ್ಲಿಂದ ಹಣ್ಣು ಊಟಕ್ಕೆ ನಂಚ್ಕೋತೀನಿ ಅಂತ ಇದೆ. ಮಾವಿನ ಹಣ್ಣು ಅಪ್ಪಿ ಕಾಯಿನ ಜಡಿ ಹೊಡೆದ್ಬಿಟ್ಟು ಉಪ್ಪು ಖಾರ ಹಾಕಿ ತಿನ್ನೋದು. ಹಣ್ಣು ಯಾರು ಫ್ರೆಂಡ್ಸ್ ಮೊಸರನ್ನ ಜೊತೆ ತಿಂತಾರೆ ಅಕ್ಕಿ ಉಚ್ಕೊಂಡು ಮಾವಿನ ಹಣ್ಣು. ಅದು ಹೆಂಗೆ ತಿಂತೈತಿ ಇವಾಗ ಮುದ್ದೆ ತಿರುಬಾಕ್ಬಿಟ್ಟು ನೋಡ್ತೀನಿ ಫ್ರೆಂಡ್ಸ್. ಮಾವಿನ ಹಣ್ಣು ಅದು ಹೆಂಗೆ ನೆಂಚ್ಕೊಂಡು ತಿಂತೈತೆ ನೋಡ್ತೀನಿ. ಇಲ್ಲಿ ಫ್ರೆಂಡ್ಸ್ 2 ವಿಸಿಲ್ ಆದಮೇಲೆ ಸಾಂಬಾರು ಹಿಂಗಾಗೈತೆ. ತೆಳ್ಳಗೆ ಮಾಡ್ಬೇಕು ಫ್ರೆಂಡ್ಸ್. ಈ ಥರ ಹುಳಿ ಸಾರು ಗಟ್ಟಿಗೆ ಮಾಡಿದ್ರೆ ಚೆನ್ನಾಗಿರಲ್ಲ, ಕಾಳು ಬರೀ ತಿಂದಂಗಿರ್ತೈತೆ. ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡೆ. ಈಗ ಇದಕ್ಕೆ ಕರಿಬೇವು ಸಾಸಿವೆ ಹಾಕಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಇಷ್ಟು ಸಿಂಪಲ್
ಸಾಂಬಾರ್ ರೆಸಿಪಿ ಇಷ್ಟೇ ಫ್ರೆಂಡ್ಸ್. ಅಳಸಂದಿ ಕಳಸ ಹುಳಿ ಮುದ್ದೆ. ನನ್ನ ಗಂಟೆ ನಾನು ಇದು ಮಾವಿನ ಹಣ್ಣು ಜೊತೆ ಹೆಂಗೆ ನಂಚ್ಕೊಂಡು ತಿಂತೀಯ ನೋಡ್ಬೇಕಪ್ಪಿ ನಾನು. ಇವಾಗ ತಿನ್ನಲ್ಲ. ಡಿಪ್ರೆಷನ್ ಚೆನ್ನಾಯ್ತಾ? ಹುಳಿ ಸಾರು ಚೆನ್ನಾಗಿರ್ತೈತೆ ಸಾಮಾನ್ಯವಾಗಿ. ಫುಲ್ಲು ಖಾಲಿ ಮಾಡ್ಬಿಟ್ಟು ಒಳಗೆ ಬರಬೇಕು. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು ಎಷ್ಟು ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್? 5:45 ಆಗ್ತಾ ಬಂತು. ಮಧ್ಯಾಹ್ನ ಎಲ್ಲ ಕೆಲಸ ಮಾಡಿ ವಿಡಿಯೋ ಎಲ್ಲ ಎಡಿಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದರೆ ಇಲ್ಲಿ ಕರೆಂಟ್ ಪ್ರಾಬ್ಲಮ್ ಪಕ್ಕ ಗೊತ್ತಾಯ್ತು ಫ್ರೆಂಡ್ಸ್. ಅದಕ್ಕೆ ಇನ್ಮೇಲೆ ಬೇಗ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ಬೇಕು. ಕರೆಂಟ್ ಯಾವಾಗ ಹೋಗ್ತಿತ್ತು ಯಾವಾಗ ಬರ್ತಿತ್ತು ಅಂತ. ಇದಕ್ಕೆ ಏನು ಬೇಗ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ಕರೆಂಟ್ ಮಧ್ಯಾಹ್ನನೇ ತೆಗೆದುಬಿಡೋದ. 12 ಗಂಟೆಯಿಂದ ಕರೆಂಟೇ ಇಲ್ಲ ಫ್ರೆಂಡ್ಸ್. 5:15 ಆಗ್ತಾ ಬಂತು. ರೆಡಿ ಮಾಡ್ತಾವ್ರಂತೆ KEB ಅವರು. ಮತ್ತು ಈ ಚಳಿಗಾಲ ಬಂದರೆ ನನಗೊಂದು ರೋಗ ಬರ್ತೈತೆ ಫ್ರೆಂಡ್ಸ್. ಇದು ಹೇಳೋಕ್ಕೆ ಕಾಮಿಡಿ ಆಗಿದ್ರು ಅನುಭವಿಸೋಕ್ಕೆ ವೆರಿ ಡೇಂಜರಸ್ಸು. ಏನಂದರೆ ಫ್ರೆಂಡ್ಸ್, ನಾವು ಜಾಸ್ತಿ ಹೊತ್ತು ಎಲ್ಲಾದರೂ ಒಂದು ಕಡೆ ಕುತ್ಕೊಂಡ್ರೆ ಒಂಥರ ಕಾಲು ಜೋಮ್ ಥರ ಆಗ್ತಿತ್ತಲ್ಲ ಫ್ರೆಂಡ್ಸ್. ಒಂಥರ ಕರೆಂಟ್ ಶಾಕ್ ಹೊಡಿಯೋ ಥರ. 1-2-3 ನಿಮಿಷ ಸುಧಾರಿಸ್ಕೋತೀವಲ್ಲ ನಾವು, ಆ ಕಾಲಲ್ಲಿ ನಡೆಯೋಕ್ಕೆ ಆಗಲ್ಲ, ಆ ಥರ ಆಗ್ತಿತ್ತಲ್ಲ ಫ್ರೆಂಡ್ಸ್. ಎಲ್ರಿಗೂ ಆಗ್ತಿದೆ. ಮಳೆ ಬಿದ್ದಾಗ ವಾತಾವರಣ ತಂಪಾಗಿದ್ದಾಗ ನನಗೆ ಆ ಥರ ಆಗ್ತೈತೆ ಫ್ರೆಂಡ್ಸ್. 2 ಕಾಲೂ ನಾನು ಕಾಲು ಮಡ್ಚ್ಕೊಂಡು ಕುತ್ಕೊಂಡಿಲ್ಲ, ಫ್ರೀ ಆಗಿದ್ರು ನನಗೆ ಆ ಥರ ಪ್ರಾಬ್ಲಮ್ ಐತೆ ಫ್ರೆಂಡ್ಸ್. ಅದು ಏನಂತಾರೆ ಗೊತ್ತಿಲ್ಲ ನನಗೆ ಈ ವಾತಾವರಣಕ್ಕೆ ಶಿಫ್ಟ್ ಆದಾಗಿಂದ. ಅದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ನನಗೆ. ಮಳೆಗಾಲ ಬಂದ್ಬಿಡ್ತಂದ್ರೆ ಸುಧಾರಿಸ್ಕೊಳಕ್ಕೆ ಆಗಲ್ಲ, ಏನು ಮೂವ್ ಹಚ್ಚಿದ್ರು ಆಗಲ್ಲ, ಏನೂ ಆಗಲ್ಲ. ಅವಾಗ ಏನು ಮಾಡ್ತೀನಿ ಅಂದರೆ ಸೈಲೆಂಟಾಗಿ ಬೆಡ್ಶೀಟೆಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡು ನಿದ್ರೆ ಮಾಡಬೇಕು. ಅದಕ್ಕೆ ಮೆಡಿಸನ್ನೇ ನಿದ್ದೆ. ಅದಕ್ಕೆ ನಾನು ಟಾಮು ಮಲಗಿದ್ದೆ ಫ್ರೆಂಡ್ಸ್. 12 ಗಂಟೆಗೆ ಮಲಗಿದವರು ಎದ್ದಿದ್ದೆ. ಈಗ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಎದ್ದೆ, ಗಂಡ ಕಾಣಿಸ್ತಾ ಇಲ್ಲ. ಏನಪ್ಪ ಬರೀ ಒಂದು 5-6 ಅವರ್ ಮಲಗಿದ್ದಕ್ಕೇ ಮನೆ ಬಿಟ್ಟು ಓಡೋಗ್ಬಿಡ್ತಾ ಕೋಪ ಮಾಡ್ಕೊಂಡು ಅಂದ್ಕೊಂಡೆ. ಆಮೇಲೆ ಕಾಲ್ ಮಾಡ್ತೆ ಫ್ರೆಂಡ್ಸ್, ನಾನ್ ವೆಜ್ ತಗೊಬರ್ತೀನಿ ಚಳಿ ಎಲ್ಲ ಅಂತ. ಮತ್ತು ಈ ಥರ ಆದಾಗ ನನಗೆ ಅರ್ಜೆಂಟಾಗಿ ಹೀಟ್ ಐಟಮ್ಸ್ ತಿನ್ನಬೇಕು. ಚಿಕನ್ ತಿನ್ಬಿಟ್ರೆ ಸರಿ ಹೋಗ್ತಿದೆ. ಅದಕ್ಕೆ ತರಕ್ಕೆ ಹೋಗೈತೆ ಫ್ರೆಂಡ್ಸ್. ನಾನು ಏನೇನೋ ಪ್ಲ್ಯಾನ್ ಮಾಡಿಕೊಂಡೆ. ನಾನು ಇವತ್ತು ತುಂಬ ದಿನ ಆಯ್ತು ಹ್ಯಾಂಡ್ ಕ್ರಾಫ್ಟ್ ಮಾಡಿ ಅದೆಲ್ಲ ಮಾಡಬೇಕು ಅಂದ್ಕೊಂಡೆ ಫ್ರೆಂಡ್ಸ್. ಎಲ್ಲ ಎಕ್ಕುಟ್ಟೋಯ್ತು, ಕುತ್ಕೊಳ್ಳೋಕ್ಕೆ ಆಗಲ್ಲ ಫ್ರೆಂಡ್ಸ್. ಆ ಥರ ಇದ್ದರೆ ಬಾಯಿ ಬಡ್ಕೊಳಕ್ಕೆ ಆಗ್ತಿದೆ. ಇದಕ್ಕೊಂದು ಸೊಲ್ಯೂಷನ್ ಹೇಳಿ ಫ್ರೆಂಡ್ಸ್. ಡಾಕ್ಟ್ರ್ ಹತ್ರಕ್ಕೆ ಹೇಳಿದ್ರೆ ಮಾಮೂಲಿ ಸದ್ಯಕ್ಕೆ ಮೆಡಿಸನ್ಸ್ ಕೊಡ್ತಾವ್ರೆ, ಅದು ನಂಗೆ ಪರ್ಮನೆಂಟಾಗಿ ಕ್ಲಿಯರ್ ಆಗ್ತಾಯಿಲ್ಲ. ಏನು ಹೇಳೋಕ್ಕೂ ಆಗಲ್ಲ ಡಾಕ್ಟ್ರಿಗೆ. ಏನಂತ ಹೇಳೋದು ಸರ್, ಕಾಲು ಮಳೆ ಬಿದ್ದಾಗ ಜುಮ ಅಂತೈತೆ ಅಂದರೆ ಅವರೇ ಶಾಕಾಗಿ ನೋಡಿದ್ರು ಏನಿದು ಅಂತ ಹೇಳೋಕ್ಕೂ ಗೊತ್ತಾಗ್ತಿಲ್ಲ. ಹಿಂಗೆ ನಡೀತೈತೆ ಫ್ರೆಂಡ್ಸ್ ನನ್ನ ಲೈಫು. ನಡಿಲ್ಲ ಆ ಕಡೆ ವಾಕಿಂಗ್ ಮಾಡುವ ನಡಿ, ಇಲ್ಲಿ ವಾಸ್ತು ಸರಿ ಇಲ್ಲ. ಬಂದಪ್ಪ ತಂದೆ, ಕರೆಂಟೇ ಇಲ್ವಲ್ಲಪ್ಪಿ. ಜೀವನವೇ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ಏನು ಮಾಡೋದು? ಬಾಗಿಲು ಹಾಕೊಂಡು ನಿದ್ದೆ ಮಾಡೋದು, ಮಾಡಿ ತಿನ್ಬಿಟ್ಟು. ಕರೆಕ್ಟ್ ಇವರು ಒಲೆಯಲ್ಲಿ ನಾನ್ ವೆಜ್ ಮಾಡ್ಕೊಳ್ಳೋ ಪ್ಲ್ಯಾನ್ ಎಲ್ಲ ಟಾಮ್ ರೂಮಲ್ಲಿ ಮಾಡ್ಕೊಳ್ಳೋ ಬಿಡಪ್ಪಿ. ನೋ ಡೋಂಟ್ ವರಿ. ಸೌದೆ ಒಂದು ಎತ್ತಾಕೋ, ಮಳೆ ಸ್ಟಾರ್ಟ್ ಆಗೋಷ್ಟರಲ್ಲಿ. ಶಿವನೂ ಇನ್ನೊಂದು ಅಣ್ಣ ಮಾಡ್ಕೋತಾರೆ ಫ್ರೆಂಡ್ಸ್ ಸಪ್ರೇಟಾಗಿ ಮಟನ್ ಅವರು. ನನಗೇಂತಂದವ್ರು ಗೊತ್ತಿಲ್ವಲ್ಲ. ಒಳಗೆ ಬರೋ ಸೊಳ್ಳೆ ಬರ್ತವೆ, ಖಾಲಿ ಪ್ಯಾಕೆಟ್ ಅದು. ಟಾಮ ಬಾಗಿಲು ಹಾಕೋತೀನಿ. ಸೊಳ್ಳೆ ಕರೆಂಟ್ ಬರ ಇಲ್ಲ, ಗುಡ್ ನೈಟ್ ಹಾಕೊಳಕ್ಕೆ. ಹಾಸ್ಕೊ ನೀಟಾಗಿ. ಅವನಿಗೆ ಬೆಡ್ಶೀಟ್ ಹಾಸ್ಕೊಟ್ಬಿಟ್ಟು ಮೊದಲು ಮಸಾಲೆ ರುಬ್ಕೊಟ್ಬಿಟ್ಟೆ ಫ್ರೆಂಡ್ಸ್. ಶಿವಾನು ಅವ್ರ ಫ್ರೆಂಡು ಮಟನ್ ಸಾರು ಮಾಡ್ಕೋತವ್ರೆ. ಕರೆಂಟ್ ಹೋಗ್ಬಿಡ್ತೈತೆ ಅಂತ ರುಬ್ಕೊಟ್ಬಿಟ್ಟೆ. ಆಮೇಲೆ ಅವ್ರು ಮಾಡ್ಕೊಂಡು ತಿಂದು 8:15 ನಾನು ನೆನಪದೆ ಫ್ರೆಂಡ್ಸ್. ಆಮೇಲೆ ಚಿಕನ್ ಲಿವರ್ ತಂದು ಕೊಡ್ತು, ಅದನ್ನು ಉಪ್ಪು ಅರ್ಶಿನ ಹಾಕಿ ಬೇಯಿಸಕ್ಕೆ ಹಾಕ್ಬಿಟ್ಟು ಇದಕ್ಕೆ ಏನೇನು ಬೇಕೋ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಚಿಕನ್ ಲಿವರ್ ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೊಬ್ರಿಗೂ ಸಾಂಬಾರು ಕೊಡಬೇಕಿತ್ತು, ಹಂಗಾಗಿ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸು, ಸೋಂಪು, ಚಕ್ಕೆ, ಲವಂಗ ಇವಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಸಾಲೆ ಭರಿತವಾಗಿ ಮಾಡೋಣ ಅಂದ್ಬಿಟ್ಟು. ಯಾರಿಗಾದ್ರೂ ಮಾಡ್ಕೊಡ್ಬೇಕಂದ್ರೆ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಮಾಡ್ತೀನಿ ಫ್ರೆಂಡ್ಸ್. ಅವ್ರಿಗೆ ಅದೇ ಸ್ಮೆಲ್ ಬರಬಾರ್ದಲ್ಲ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಮಸಾಲೆ ಕಮ್ಮಿನೇ ತಿಂತೀನಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇವಿಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿ ಮಾಡ್ರಿ ಫ್ರೆಂಡ್ಸ್, ಸೂಪರಾಗಿರ್ತಿದೆ ಖಾರವಾಗಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ಸಿಹಿ ಅನ್ನಿಸ್ತೈತೆ ಲಿವರು, ಹಾಗಾಗಿ. ಆಮೇಲೆ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು, ಯಾಕಂದರೆ ಟೊಮೊಟೊ ಬೀಜದಿಂದನೂ ಕಿಡ್ನಿ ಸ್ಟೋನ್ ಆಗ್ತೈತಲ್ಲ, ಅದಕ್ಕೆ ಚಿಕನ್ ಲಿವರ್ಗೆ ಸ್ಟೋನ್ ಆಗಬಾರ್ದು ಅಂದ್ಬಿಟ್ಟು ಟೊಮೊಟೊ ಕಮ್ಮಿ ಹಾಕೋಬೇಕು. ಹಂಗಲ್ಲ ಫ್ರೆಂಡ್ಸ್, ಫ್ಲೇವರ್ ಹಾಳಾಗ್ಬಿಡ್ತೈತೆ. ಹಂಗಾಗಿ ಟೊಮೊಟೊನು ಚೆನ್ನಾಗಿ ಸಾಫ್ಟ್ ಆದಮೇಲೆ ತೆಂಗಿನಕಾಯಿ ಸ್ವಲ್ಪ ಹಾಕೋಬೇಕು ಫ್ರೆಂಡ್ಸ್. ಜಾಸ್ತಿ ಹಾಕ್ಕೊಂಡು ಹಾಳು ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಪುದೀನ ಇದ್ರೆ ಹಾಕೋ
ಹಾಕೋಬಹುದು. ಅದರ ನಂತರ ಕೊತ್ತಂಬರಿ ಮಾತ್ರ ಇತ್ತು, ಇದನ್ನು ಮಿಕ್ಸ್ ಮಾಡ್ಕೊಂಡೆ. ಕೊತ್ತಂಬರಿ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಜಾರಕ್ಕೆ ತಗೊಬಿಡ್ತೀನಿ. ಶಿವಾಗೆ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಷನ್ಸು ಯಾರಾದರೂ ಸಿಕ್ಕಿದ್ರೆ ನನ್ನ ಪೂರ್ತಿ ನೆಗ್ಲೆಕ್ಟ್ ಮಾಡ್ಬಿಡ್ತೈತೆ ಫ್ರೆಂಡ್ಸ್. ಅದೊಂದು ವಿಷಯ ನನಗೆ ಇಷ್ಟ ಆಗಲ್ಲ. ಮೊದಲಿಂದ ಹೇಳ್ತಾ ಇದ್ದೀನಿ, ಅದನ್ನೇ ತಪ್ಪನೆ ಮಾಡ್ತೈತೆ. ಅದರಿಂದ 9 ಗಂಟೆ 10 ಗಂಟೆ ಆಗೋಯ್ತು ನಂದು ಇವತ್ತು ಊಟ. ಅದೇ ಬಾಣಲಿಗೆ ಎಣ್ಣೆ ಐತಲ್ಲ ಫ್ರೆಂಡ್ಸ್, ಅದಕ್ಕೆ ಬೇಯಿಸಿರೋ ಲಿವರ್ ಹಾಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದೇ ಮಸಾಲೆ ಐಟಮ್ ಎಲ್ಲ ಹಾಕಿ ರುಬ್ಕೊಂಡಿದ್ನಲ್ಲ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಗೊಜ್ಜು ಥರ ಮಾಡಿಕೊಂಡ್ರೆ ಚಪಾತಿಗೆ, ದೋಸೆಗೆ ಸೂಪರಾಗಿರ್ತೈತೆ ಫ್ರೆಂಡ್ಸ್ ಲಿವರ್ ಫ್ರೈ. ಆದರೆ ಅವರು ಸಾರು ಥರ ಬೇಕು ಒಂದು ಸ್ವಲ್ಪ ತೆಳ್ಳಗೆ ಅಂತ ಕೇಳಿದರು, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡೆ. ನನಗೊಬ್ಬಳಿಗೆ ಮಾಡ್ಕೊಳಂಗಿದ್ರೆ ಅದೇ ಥರ ಗೊಜ್ಜು ಥರ ಮಾಡ್ಕೊತಾ ಇದ್ದೆ. ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಖಾರವಾಗಿರ್ತೈತಲ್ಲ ಫ್ರೆಂಡ್ಸ್, ಅದು ಲಿವರ್ ಟೇಸ್ಟ್ ಚೆನ್ನಾಗಿರ್ತೈತೆ. ಹಿಂಗೆ ಮಾಡ್ಕೊಂಡ್ರೆ ಸ್ವಲ್ಪ ಖಾರ ಕಮ್ಮಿ ಅನಿಸ್ತೈತೆ, ಎಷ್ಟೇ ಮಸಾಲೆ ಎಲ್ಲ ಹಾಕಿದ್ರು. ಚೆನ್ನಾಗಿ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದು ಅಷ್ಟೇ. ಈಗ ಊಟ ಗೀಟ ಎಲ್ಲ ಮುಗ್ದೈತೆ. ಈಗ ನಾವು ನಮ್ಮನೆಗೆ ತುಂಬ ದಿನದಿಂದ ಒಬ್ಬರನ್ನ ಕರ್ಕೊಳ್ಬೇಕು ಅಂತ ಅನ್ಕೊಂಡಿದೀವಿ ಫ್ರೆಂಡ್ಸ್. ಅದು ತುಂಬ ವರ್ಷದಿಂದ ತಂದಿದ್ದೆ, ಸತ್ತೋಗ್ಬಿಟ್ರು ಪಾಪ. ಅಮಾವಾಸ್ಯೆ ದಿನನೇ 2 ಸತ್ತೋಯ್ತು. ಅದಕ್ಕೆ ಇವತ್ತು ಮತ್ತೆ ತರಬೇಕು ಅಂತ ಅನ್ಕೊಂಡಿದೀವಿ. ಬನ್ನಿ ಫ್ರೆಂಡ್ಸ್, ಯಾರು ಏನು ಹೊಸ ಗೆಸ್ಟು, ಕಲರ್ಫುಲ್ ಗೆಸ್ಟು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಿನ್ನೆ ಸೈಟ್ ತಗೊಂಡು ಪಾಯ ಹಾಕಿದ್ರು, ಇವತ್ತು ಒಂದೇ ದಿನಕ್ಕೆ ಮನೆನೇ ಕಟ್ಬಿಟ್ಟವ್ರೆ. ಈಗ ಬಾಕ್ಲ ಹಾಕಿದ್ರೆ ಜಜ್ಜಿ ಬಿಜ್ಜಿ ಆಗ್ತೈತೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಒಳಗೆ ಐತಾ ಹುಳ ಐತಪ್ಪಿ ಒಳಗೆ, ಆ ಮರಿ ಇಕ್ಬಿಟ್ಟೈತೆ. ನಾನು ಬೆಳಗ್ಗೆಯಿಂದ ಬಾಗ್ಲ ಹಾಕಕ್ಕಾಗಲ್ಲ, ಅದು ಕಚ್ಕೋತೈತೆ. ಇಷ್ಟೇ ಹಾಕೋಕಾಗೋದು, ಇಲ್ಲೇಗೆ ಬರೋದು. ಶಿವ ಹಾಕಿದ್ರೆ ಫುಲ್ ಆಗ್ತೈತೆ, ಬಿಗಿಯಾಗಿ ಎಳ್ದು. ಮರಿ ಐತ ಒಳಗೆ. ಹೆಂಗ್ಲಾ ವಿಡಿಯೋಗೆ ಕಾಣಿಸ್ ಅಪ್ಪಿ, ಕೈ ಕಚ್ಬಿಡ್ತೈತೆ ಒಳಗೆ ದೊಡ್ಡದಿದ್ರೆ. ಬಂದ್ರೆ ರೊಚ್ಚಿಗೆದ್ದು ಬಿಡ್ತೈತೆ. ನನ್ನ ಮನೆ ಯಾರು ಹಾಳು ಮಾಡ್ದಾರ ಅವ್ರ ಮನೆ ಹಾಳಾಗ ಅಂತ. ಟಾಮಿ, ಮಳೆ ಬರಂಗೈತೆ. ನನ್ನ ಗಂಡ ಮಾತ್ರ ಬರಲ್ಲ ಫ್ರೆಂಡ್ಸ್ ಬೇಗ. ಈಗ ನೀನು ಪೆಟ್ರೋಲ್ ಬಂಕ್ ಕಡೆ ಹೋಗು, ಅಲ್ಲಿ ಮುಂದಕ್ಕೆ ಹೋಗು. ಒಂದು ಸ್ವಲ್ಪ ನಾವು ಡ್ರಾಯಿಂಗ್ ಫ್ರೇಮಿಂಗ್ ಹಾಕ್ಸ್ತೀವಲ್ಲ, ಅದೇ ಅರ್ಗಲ್ ಹೋಗು. ಶಾರ್ಟ್ ಕಟ್ ಅಲ್ಲಿ ಹೋಗೋಣ, ಆ ಕಡೆ ಟ್ರಾಫಿಕ್ ಇರ್ತೈತೆ. ವಾವ್, ಮಕ್ಕಳು ಆಟ ಆಡ್ತಾವ್ರೆ ಇಲ್ಲಿ ಗ್ರೌಂಡಲ್ಲಿ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇಷ್ಟೊತ್ತಲ್ಲಿ ಆಟ ಆಡಿದ್ರೆ ಪರ್ಕೆಲ್ಲ ಬಿಡ್ತಾಯಿತ್ತು. ಏನು ಇಷ್ಟೊತ್ತಲ್ಲಿ ಆಟ ಅಂತ ಹಿಂದಕ್ಕೆ ಅನ್ನಿಸ್ತೈತೆ ನನಗೇನೋ. ಹಾ, ಇಲ್ಲೇ ಹಾಯ್. ವಾವ್, ನಾವು ತಗೊಳಕ್ ಬಂದಿರೋದು ಬರ್ಡ್ ಅಲ್ಲ ಫ್ರೆಂಡ್ಸ್, ಫಿಶು ತಿನ್ನೋ ಫಿಶ್ ಅಲ್ಲ, ಸಾಕೋ ಫಿಶು. ಇದು ತಗೊಳಕ್ಕೆ ಬಂದಿದ್ದು ಫ್ರೆಂಡ್ಸ್. ಸುಮಾರು ವರ್ಷಗಳಿಂದ 2 ತಗೊಂಡು ಬೌಲಲ್ಲಿ ಇಟ್ಟು ಸಾಕೋತಾ ಇದೆ. ಅದು ಸತ್ತೋಗ್ಬಿಡ್ತು ಫ್ರೆಂಡ್ಸ್. ಅಮಾವಾಸ್ಯೆ ದಿನನೇ 1 ತಿಂಗಳು ಇದ್ಬಿಟ್ಟು ಬೇಜಾರಾಗೋಯ್ತು. ಹೋಗಿದ ತಕ್ಷಣ ಈ ಕಲರ್ ಫಿಶು ಅಟ್ರಾಕ್ಟ್ ಮಾಡ್ತೈತು ಫ್ರೆಂಡ್ಸ್. ನನ್ನನ್ನು ತಗೋ ಅಂದ್ಬಿಟ್ಟು ಅದೇ ಕೇಳಿದೆ ನಾನು. ಬಟ್ ಅದನ್ನ ನಾವು ಸಾಕೋಕ್ಕಾಗಲ್ಲ ಫ್ರೆಂಡ್ಸ್, ಅದಕ್ಕೆ ಎನಿ ಟೈಮ್ ಕರೆಂಟ್ ಇರ್ಬೇಕಂತೆ. ಇವೆಲ್ಲನೂ ಬ್ಲ್ಯಾಕ್ ಕಲರು ಇರುತ್ತಲ್ಲ, ಕಲರ್ ಬರಲ್ಲ, ಬ್ಲಾಕ್ ಬರುತ್ತೆ, ಬ್ರೌನ್ ಬರುತ್ತೆ. ಯಾವ್ದಾದ್ರು ಸೆಲೆಕ್ಟ್ ಮಾಡು. ಬ್ಲ್ಯಾಕ್ ಕಲರ್ ಒಂದಿರ್ಲಿ, ಗೋಲ್ಡನ್ ಕಲರ್, ಬ್ರೌನ್ ಕಲರ್ ಒಂದಿರ್ಲಿ. ನೀನು ಸೆಲೆಕ್ಟ್ ಮಾಡು, ನಾನು ವಿಡಿಯೋ ಮಾಡ್ಕೊಡ್ತೀನಿ. ನಾನು ಹೋಗ್ಬಿಟ್ಟು 1 ವಾರ ಫುಡ್ ಇಲ್ದಿರ ಇರ್ತಾವಲ್ಲ, ಆ ಥರ ಫಿಶ್ ಕೊಡ್ರಿ ಅಂತ ಕೇಳಿದೆ. ಆದ್ರೆ ಆ ಥರದ್ದು ಇಲ್ವಂತೆ ಇಲ್ಲಿ. ಅವೇ ಫ್ರೆಂಡ್ಸ್ 1 ವಾರ ಪಾಚಿ ತಿನ್ಕೊಂಡಿರ್ತವೆ, ಆದ್ರೆ ಆ ಥರದ್ದು ಇಲ್ವಂತೆ. ನಮ್ಗೆ ಆ ಥರದ್ದೇ ಬೇಕಾಗಿದ್ದು. ಇದು ಬ್ಲ್ಯಾಕ್ ಕಲರು ಮನೇಲಿ ಇದ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ, ಇದು ತಗೊಳ್ಳೋಣ. ಹಾ, ಸಿಂಗಲ್ ಬೇಡ, ಡಬಲ್ ತಗೊಳ್ಳೋಣ. ಇರುತ್ತಾ? 1 ತಗೊಳ್ಳೋದ, 2 ತಗೊಳ್ಳೋದ? 2 ಒಟ್ಟಿಗೆ ಬಿಟ್ರು ಇರುತ್ತಾ? ಓ, ಮತ್ತೆ ಹೆಂಗೆ? ಇದಕ್ಕೆ ಮೋಟ್ರ್ ಅದೇನೋ ಫಿಕ್ಸ್ ಮಾಡ್ತಾರಲ್ಲ, ಅದು ಇರಬೇಕಾ ಇದಕ್ಕೆ? ಅದು ಬೇರೆ ಪ್ರೈಸಾ? ಅದು ಸೇರಿ ಎಷ್ಟು? ಅದು 2 600 ಅಂದರೆ 1200 ಫಿಶು ಎಲ್ಲ ಸೇರಿ. ಅಯ್ಯಯ್ಯೋ, ನಾವು ಫಿಶ್ ಟ್ಯಾಂಕು ತಗೋಬಿಡೋಣ ಅಂದ್ಬಿಟ್ಟು ಎಲ್ಲ ವ್ಯಾಪಾರ ಮಾಡಿಬಿಟ್ವಿ. ಆಮೇಲೆ ಅವಣ್ಣ ಹೇಳಿದ್ರು ಕರೆಂಟ್ ಎನಿ ಟೈಮ್ ಇರಬೇಕಂತೆ ಫ್ರೆಂಡ್ಸ್. ನಾನು ಸೆಲೆಕ್ಷನ್ ಮಾಡಿದ್ದು ಫಿಶ್ಗೆ ಕರೆಂಟ್ ಇಲ್ಲಾಂದ್ರೆ ಸತ್ತೋಗ್ಬಿಡ್ತಾವಂತೆ. ಅಯ್ಯೋ ಅಂತ ಅನ್ನಿಸ್ತು. ಒಂಥರ ಹೆಂಗಾಗಿತ್ತಂತೆ ಇಕ್ಕಟ್ಟಿನ ಪರಿಸ್ಥಿತಿ. ನಮಗೆ ಲಾಸ್ಟ್ ಆಪ್ಷನ್ ಉಳಿದಿದ್ದು ಈಗ ತೋರಿಸ್ತಿದ್ದೀನಲ್ಲ ಫ್ರೆಂಡ್ಸ್, ಬಾಟ್ಲಲ್ಲಿ ಇವೇನೇನೆ. ಬೌಲಲ್ಲಿ ಇಟ್ಟು ಒಂದು ಗಾಜಿನ ಡಬ್ಬಿಲಿಟ್ಟು ಸಾಕುವಂಥದ್ದು ಇದು ಮಾತ್ರ. ಇನ್ನೆಲ್ಲದಕ್ಕೂ ಕರೆಂಟ್ ಇರಬೇಕಂತೆ. ಅದೇನೋ ಮಿಷಿನ್ ಹಾಕಿರ್ತಾರಲ್ಲ ಫ್ರೆಂಡ್ಸ್, ಅದೇನೋ ಫಿಶ್ ಟ್ಯಾಂಕ್ ಒಳಗಡೆ ಅದೆಲ್ಲ ಇರಬೇಕಂತೆ. ಹಂಗಾಗಿ ಇವುಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಹೋದ ಸಲನೂ ಇಂಥದ್ದೇ ತಂದಿದ್ದು ನಾವು. ಮೀನುಗಳು ಸಾಕೋಕ್ಕೂ ಒಂದು ಸ್ವಲ್ಪ ಅವು ಇವು
ಇರ್ತಾವಲ್ಲ ಫ್ರೆಂಡ್ಸ್, ಎಲ್ಲ ನೋಡ್ಕೊಂಡು ತಗೋಬೇಕು. ಆದ್ರೆ ಬೇಕೇ ಬೇಕು ಅಂತ ಹಠ ಮಾಡ್ಬಿಟ್ಟು ಇದನ್ನ ತಗೊಳಕ್ಕೆ ಸೆಲೆಕ್ಷನ್ ಮಾಡ್ಕೊಂಡೆ. ಗೋಡೆಗೆ ಹ್ಯಾಂಗ್ ಮಾಡಿರ್ತಾರಲ್ಲ ಫ್ರೆಂಡ್ಸ್ ಫಿಶ್ ಟ್ಯಾಂಕು, ಅದು ಇತ್ತು. ನಾವು ನೀರು ತುಂಬಿಸ್ಕೊಂಡು ನೀರೆಲ್ಲ ಖಾಲಿ ಮಾಡ್ಕೊಂಡು ಎಲ್ಲ ಹೆಂಗ್ ಬೇಕಾರ ಯೂಸ್ ಮಾಡ್ಬೋದು. ಶಿವ ಅದ್ ಬೇಡ ಅನ್ಬಿಟ್ಟು ಇದೇ ತರ ತಗೊಂತು. ಇದು ಬೌಲ್ ತರ ಚೆನ್ನಾಗೈತೆ ನಮ್ಗೆ ಇಟ್ಕೊಳಕ್ಕೆ ಅಂತ ಅನ್ಬಿಟ್ಟು. ಬಾಕ್ಸ್ ತರ ಇರೋದೇ ಬೆಸ್ಟ್ ಅಂತ ಅನಿಸ್ತು ಫ್ರೆಂಡ್ಸ್. ಅದು ಕೈ ಹಾಕಿದ್ರು ಏನು ಜಾರ್ ಬೀಳೋ ಚಾನ್ಸಸ್ ಇಲ್ಲ. ನಾನು ಹೇಳಿದ್ರು ಶಿವ ಇದೇ ಇರ್ಲಿ ಅಂತ ಅಂದ್ಬಿಟ್ಟು, ಅಂದ್ರೆ ಅವೆಲ್ಲ ಕಾಸ್ಟ್ಲಿ ಅಂದ್ಬಿಟ್ಟು ಶಿವ ಪ್ಲಾನ್ ಫ್ರೆಂಡ್ಸ್. ಆ ಫುಡ್ ಹೆಂಗ್ ಕೊಡ್ಬೇಕು? ದಿನ ಒಂದ್ಸಲ ಪೇರ್ಲೆಟ್ ಹಾಕಿ ನಮ್ಗೆ ಇಷ್ಟ ಆಗಿರೋ ಕಲರ್ಫುಲ್ ಮ್ಯಾನ್ನ ಸೆಲೆಕ್ಷನ್ ಮಾಡಿಸಿ ಹಿಂಗೆಲ್ಲ ಪ್ಯಾಕ್ ಮಾಡಿಸಿ ಎಲ್ಲ ಡಬ್ಬಿ ಒಳಗೆ ಇಟ್ಬಿಟ್ಟೆ ಫ್ರೆಂಡ್ಸ್. ಒಂದೇ ಯಾಕಂದ್ರೆ ಇವು ಎರಡೆರಡು ಇರಲ್ವಂತೆ ಫ್ರೆಂಡ್ಸ್. ಇನ್ನೊಂದು ಕಲರ್ ಇಲ್ಲಾಂದ್ರೆ ತಗೋಬಿಡ್ತಿದ್ದೆ ನಾನು. ಅದು ಒಂದೇ ಇರೋದಂತೆ ಸಿಂಗಲ್. ಅದಕ್ಕೆ ಫಸ್ಟ್ ಇದು ತಗೊಳ್ಳೋಣ, ಇನ್ನೊಂದು ಟೈಮ್ಗೆ ಇನ್ನೊಂದು ಬೌಲ್ ತಗೊಂಡು ಇನ್ನೊಂದು ಫಿಶ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಫ್ರೆಂಡ್ಸ್ ಇದನ್ನ ನಾನು ಹೋದ್ಮೇಲೆ ಒಂದು 10 ಸಲ ನಿಂತ್ಕೊಂಡು ನೋಡ್ತೇನೋ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಂದ್ರೆ, ಇಂಥದ್ದೆಲ್ಲ ಮನೇಲಿದ್ರೆ ಮೈಂಡ್ ರಿಲ್ಯಾಕ್ಸ್ ಅನ್ನಿಸ್ತಿತ್ತಲ್ಲ ಫ್ರೆಂಡ್ಸ್. ಇದನ್ನೆಲ್ಲ ನೋಡಿದ್ರೆ ಒಂಥರ ಪಾಸಿಟಿವಿಟಿ. ಇಲ್ಲಿ ಫ್ರೆಂಡ್ಸ್ ಫಿಶ್ ಫುಡ್ಗಳು ಇವೆಲ್ಲ ಒಂದೊಂದು ಮಿನ್ಗೆ ಒಂದೊಂಥರ ಫುಡ್ ಐತೋ ಏನೋ. ಫೈನಲಿ ಪ್ಯಾಕ್ ಮಾಡಿಸ್ಕೊಂಡ್ವಿ, ಮನೆಗೆ ಎತ್ತಾಕೊಂಡು ಹೋಗ್ಬಿಟ್ಟು ಆಮೇಲೆ ಕ್ಲಿಯರ್ ಆಗಿ ಪರಿಚಯ ಮಾಡ್ಕೋಬಹುದು. ಯಾವ ಊರು, ಏನ್ ಕತೆ, ಹೆಂಗ್ ಬಂದ್ರು, ಎಲ್ಲಿ ಸಿಕ್ಕಿದ್ರು, ಎಲ್ಲಿ ಹುಟ್ಟಿದ್ರು ಅಂತೆಲ್ಲ ವಿಚಾರಿಸ್ಕೋಬಹುದು ಅಂದ್ಬಿಟ್ಟು. ಇನ್ನ ವೆರೈಟಿ ಮೀನುಗಳು ಇಡಬೇಕು ಫ್ರೆಂಡ್ಸ್. ಇವರು ಪಾಚಿ ತಿನ್ನೋದು ಯಾಕೆ ಕೇಳಿದೆ ಅಂದ್ರೆ, ಅವು ಒಂದು ವಾರ ಊಟ ಇಲ್ಲ ಅಂದ್ರೂ ಇರ್ತಾವಂತೆ. ನಾವೇನಾರ ಹೊರಗಡೆ ಹೋದ್ರೆ, ಊರ್ಗೆ ಹೋದ್ರೆ, ಟ್ರಿಪ್ಗೆ ಹೋದ್ರೆ, ಆ ಟೈಮಲ್ಲಿ ಊಟ ಹಾಕಕ್ ಮನೇಲಿ ಯಾರು ಇರಲ್ವಲ್ಲ, ಅಂತ ಟೈಮಲ್ಲೂ ಇರ್ಲಿ ಅಂದ್ಬಿಟ್ಟು ಆ ಥರದ್ದು ಕೇಳಿದೆ ನಾನು. ಅವಣ್ಣ ಆ ಥರದಿಲ್ಲ ಅಂತ ಹೇಳಿದ್ರು. ಪರಾಟಮ್ಮ ನಿಂಗೆ ತಮ್ಮನ ತಂಗಿನ ಗೊತ್ತಿಲ್ಲ, ಒಬ್ಬರನ್ನ ಕರ್ಕೊಂಡ್ ಬಂದಿದ್ದೀನಿ ಬಾ. ಮನೆ ಒಳಗೆ ಹೋದ್ಮೇಲೆ ತೋರಿಸ್ತೀನಿ ಇರು. ಕಮಾನ್ ಟಾಮ್ಸಿ, ನಿಂಗೋಸ್ಕರ ಸರ್ಪ್ರೈಸ್. ಶಾಕ್ ಅಂಡ್ ಶೇಕ್ ಆಗ್ಬಿಡ್ತೀಯ. ಹೃದಯನ ಗಟ್ಟಿ ಮಾಡ್ಕೊ. ಬೇಡ, ಇಷ್ಟ ಆಗ್ಲಿಲ್ಲ ಅವನ್ಗೆ. ಇಲ್ಲಿ ಬಿಲ್ಡಪ್ ರಾಜ, ಇಲ್ಲಿ ಇಲ್ಲ ಫ್ರೆಂಡ್ ಮಾಡ್ಕೊಳ. ಅವ್ನಿಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಹೊಸಬ್ರು ಯಾರಾದ್ರೂ ಬಂದ್ರೆ. ಇದೊಂದೇ 250 ರೂಪಾಯಿ ಅಂತೆ ಫ್ರೆಂಡ್ಸ್. ವೆರಿ ವೆರಿ ಕಾಸ್ಟ್ಲಿ. ಇವೇನು ಆಗದೆ ಇದ್ರೆ ಸಾಕು ಫ್ರೆಂಡ್ಸ್. ಈಗ ಒಂದು 7-8 ವರ್ಷದಿಂದ ಇಲ್ಲಿ ಬಂದು ಹೊಸಲ್ಲಿ ತಂದಿದ್ವಿ ಫ್ರೆಂಡ್ಸ್. ಒಂದು ಗೋಲ್ಡನ್ ಕಲರ್, ಒಂದು ಸೇಮ್ ಈ ಕಲರು, ಎರಡು ಒಟ್ಟಿಗೆ ಇರಲಿ ಅಂದ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ಬಿಟ್ಟಿದ್ವಿ. ಅಮಾವಾಸ್ಯೆ ದಿನನೇ ಸತ್ತೋಯ್ತು ಫ್ರೆಂಡ್ಸ್ ಎರಡೂ. ಅದು ಬೇಜಾರಾಗಿ ತಂದಿರಲಿಲ್ಲ, ಈಗ ಮತ್ತೆ ತಂದಿದ್ದೀವಿ. ಇದನ್ನು ಪ್ರಾಸೆಸ್ ನೋಡುವ ಬನ್ನಿ ಫ್ರೆಂಡ್ಸ್, ಅವ್ರು ಹೇಳ್ಕೊಟ್ಟಂಗೆ. ಇದ್ರ ಫುಡ್ಡು ಇಲ್ಲೈತೆ ಫ್ರೆಂಡ್ಸ್. ಇಂದ ಓಪನ್ ಮಾಡು. ಬಾರ ಹತ್ರದಿಂದ ನೋಡು, ಕದ್ದು ಮುಚ್ಚಿ ನೋಡಬೇಡ. ಹೊಟ್ಟೆ ಕಿಚ್ಚು ಮೊಟ್ಟೆ ಕೋಳಿ. ಹಾ, ಉಯ್ಯಿ ಬೌಲೊಳಗೆ ಹಾ ಅರ್ಧ ಇದಾಕ್ಬೇಕು, ಇನ್ನರ್ಧ ಫಿಲ್ಟರ್ ನೀರು ಹಾಕ್ಬೇಕು. ನೀರು ಸಹ ನೋಡ್ಕೊಂಡು ಹಾಕೋಬೇಕು ಫ್ರೆಂಡ್ಸ್. ನಾವು ನೀರು ಮಿಕ್ಸು ಒಂದೇ ನೀರು ಹಾಕಿದ್ರೆ ಅದು ಅಡ್ಜಸ್ಟ್ ಆಗಲ್ಲ ಅನಿಸ್ತಿದೆ. ಬಂದೇ ಇರು. ಹಾಕಿ ಜಂಪಿಂಗ್ ನಿಧಾನಕ್ಕೆ. ವೆಲ್ಕಮ್ ಅವರ್ ಹೌಸ್. ಸೂಪರ್ ಆಗಿದೆ. ಇವತ್ತು ಹಾಕ್ಬಾರ್ದಂತೆ. ಇದು ನಮ್ಮ ಹೊಸ ಫ್ರೆಂಡ್ಸ್. ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಸಾಕಾಗೈತಲ್ಲ ನನಗೆ. ಫಿಶ್ ಅಂದ್ರೆ ಸಾಕಾಗಿ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಮತ್ತೆ ಲವ್ ಬರ್ಡ್ಸು ಇಷ್ಟ. ನಾವು ವಾರನ್ಗಟ್ಲೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತೀವಲ್ಲ, ಮಾದಾಪುರ ಬೆಟ್ಟ ಪಾದಯಾತ್ರೆ ಅಲ್ಲಿ ಅವಾಗ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್. ಅದು ಇಷ್ಟ ನನಗೆ. ಪೌಲು ದೊಡ್ಡದಾಗೈತೆ, ಆರಾಮಾಗಿ ಈಜಾಡ್ಬೋದು ಅದು. ಮತ್ತೆ ವಾಟರ್ ಚೇಂಜ್ ಮಾಡ್ತೀವಲ್ಲ ಫ್ರೆಂಡ್ಸ್, ವಾರಕ್ಕೊಂದ್ಸಲ ನೀರು ಚೇಂಜ್ ಮಾಡ್ಬೇಕಂತೆ. ನೀರು ಚೇಂಜ್ ಮಾಡಿದ್ದೀನ ಫುಡ್ ಹಾಕ್ಬಾರ್ದಂತೆ ಇದಕ್ಕೆ. ಏನೇನೋ ಇವೆಲ್ಲ ನಮ್ಗೆ ಅರ್ಥ ಆಗಲ್ಲ ಫ್ರೆಂಡ್ಸ್. ಒಂದು ದಿನಕ್ಕೆ ಒಂದೇ ಟೈಮು ಊಟ ಹಾಕಬೇಕು. ಹೈ ನ್ಯೂಟ್ರಿಷನ್ ಫುಡ್ ಫಾರ್ ಆಲ್ ಬೆಟ್ಟ ಫಿಶ್. ಟೋಟಲ್ ಎಲ್ಲ ಸೇರಿ 500 ರೂಪಾಯಿ ತಾನೆ. ಟೋಟಲ್ ಎಲ್ಲ ಸೇರಿ ಬೌಲು, ಫಿಶ್ಶು, ಫುಡ್ ಎಲ್ಲ ಸೇರಿ 500 ರೂಪಾಯಿ ಆಯಿತು ಫ್ರೆಂಡ್ಸ್. ವಾವ್, ಚೆನ್ನಾಗಿ ಜಾಡ್ತಿದೆ. ನಮ್ಮದೇ ದೃಷ್ಟಿ ಆಗ್ತಿದೆ. ಇದು ಇಡೋಕೆ ಜಾಗ ಟೇಬಲ್ ಮೇಲೆ ಇಡೋಣ. ಟೇಬಲ್ಲು ತರತ್ ತಂದ್ಬಿಟ್ಟು ಜಾಗನೇ ಇಲ್ಲ, ಹುಡುಕ್ತಾ ಇದ್ದೀವಿ. ಗೋಡೆಗೆ ಹ್ಯಾಂಗ್ ಮಾಡೋದು ಇತ್ತು ಈ ಥರದ್ದು, ಅದೇ ತಗ್ಲಾಕೋದು ಫಿಶ್ಶ. ನಮ್ಮ ಇಡೀ ಮನೇಲಿ ಒಂದು ಚೂರು ಜಾಗ ಇಲ್ಲ. ಟಿ ವಿ ಪಕ್ಕ ಕರೆಂಟ್ ವೈರ್ ಐತೆ ತಾನೆ. ನಾನು ಇದನ್ನು ಹೆಂಗಾರು ಮಾಡಿ ಫ್ರೆಂಡ್ ಮಾಡ್ಕೋಬೇಕು, ನನ್ನ ಜೊತೆ ಮಾತಾಡೋ ಥರ ಮಾಡ್ಕೋಬೇಕು. ಏನಂತ ಹೆಸರು ಇಡೋಣಪ್ಪೆ? ಅವು ಕೇಳಿಸ್ತೈತೆ, ಅರ್ಥ ಮಾಡ್ಕೋತಾವ. ಮೀನುಗಳು ಮಾತಾಡ್ತವೆ. ಟಾಮುನೇ ಮಾತಾಡ್ಸಿದ್ದೀನಿ. ಮೊಲ ಯಾವಾಗ ತಂದು ಕೊಡ್ತೀಯಾ? ಮೇಯಿಸ್ತೀನಿ, ಎಲ್ಲ ಮೇಯಿಸ್ತೀನಿ. ಮೊಲ ನಮ್ಮ ಮನೆಗೆ 3-4 ವರ್ಷ ಇತ್ತು ಫ್ರೆಂಡ್ಸ್. 5-6 ಮೊಲ. ವಿಡಿಯೋ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಬೇರೆಯವರು ಅವರು ಇವ್ರು ಹೇಳ್ತಿದ್ರು ಮೊಲ ಸಾಕ್ಬಾರ್ದು. ಅವು ಸುಮಾರು ವರ್ಷದಿಂದ ಐತೆ. ನಾನು ಅವ್ರ ಮಾತು ಕೇಳ್ಕೊಂಡು ವಾಪಸ್ ಕೊಟ್ಬಿಟ್ಟೆ. ಆವಾಗಿಂದ ದುಃಖ ಆಗ್ತೈತೆ. ಯಾವತ್ತಿದ್ರು ಪ್ರಾಣಿಗಳು ಡೇಂಜರ್ ಅಲ್ಲ, ಮನುಷ್ಯ ಡೇಂಜರು. ಹಾಗಾಗಿ ನಾವು ಮತ್ತೆ ತಗೊಳ್ತೀವಿ ಫ್ರೆಂಡ್ಸ್. ನನ್ನ ಕೈಲಿ ಮೊಲ ಇಲ್ಲದೆ ಇರೋಕ್ಕಾಗಲ್ಲ, ಕಷ್ಟ ಆಗ್ತೈತೆ. ಅಡಿಕ್ಟ್ ಆಗಿಬಿಟ್ಟಿದ್ದೆ. ಅದಕ್ಕೆ ಅದೇ ಯೋಚನೆ ಆಯ್ತು ನನಗೆ. ಫ್ರೀಯಾಗಿ ಕೊಟ್ಬಿಟ್ಟೆ ಫ್ರೆಂಡ್ಸ್. ನಾನು 6 ವೈಟ್ ಮೊಲಗಳು ಫ್ರೀಯಾಗಿ ಕೊಟ್ಬಿಟ್ವಿ ನಾವು. ಒಂದು ಎಸ್ಟೇಟ್ ಆಗ ಕೊಟ್ಟಿದ್ದು ನಾವು. ಅದೇ ಎಸ್ಟೇಟಿಗೆ ನಮ್ಮ ಮೊಲ ಕೊಡ್ರಿ ವಾಪಸ್ ಅಂತ ಕೇಳಿದ್ರೆ ಹ್ಞೂ ಮಾಡ್ತಿದ್ದೆ. ಯೂಟ್ಯೂಬಲ್ಲಿ ಹಳೆ ವಿಡಿಯೋಸ್ ಎಲ್ಲ ತೋರಿಸಿದ್ದೀನಿ ನಮ್ಮ ಫ್ರೆಂಡ್ಸ್ಗೆ. ಹಳೆ ಚಾನಲ್ ಅಲ್ಲ ಅನಿಸ್ತೈತೆ ಐತೆ ಇನ್ನ ವಿಡಿಯೋಸು ಸ್ಟಾರ್ಟಿಂಗಲ್ಲಿ. ಎಷ್ಟು ಚೆನ್ನಾಗಿದ್ದೋ ಫ್ರೆಂಡ್ಸ್ ಅವೆಲ್ಲ. ಹಾಂ ಇಟ್ಕೊಬ. 2 ಸಾಕೋತೀವಿ ಫ್ರೆಂಡ್ಸ್ ಮತ್ತೆ ತಂದು.
ಪ್ರಾಣಿ ಪಕ್ಷಿಗಳೆಲ್ಲ ಮನೆ ತುಂಬ ಇರಬೇಕು. ನಮ್ಮದು ಸ್ವಂತ ಮನೆ ಆಗಿದ್ರು ಫ್ರೆಂಡ್ಸ್, ಲವ್ ಬರ್ಡ್ಸ್ ಅದು ಇದು ಎಲ್ಲ ತುಂಬಿಡ್ತಾ ಇದೆ. ಇಕ್ಕಟ್ಟು ಮನೆ ಒಂದು ಪರಿಸ್ಥಿತಿಯಲ್ಲಿ ನಾವು ಓದಾಡ್ತಾ ಇದ್ದೀವಿ ಫ್ರೆಂಡ್ಸ್. ನನ್ನ ಪ್ರಾಣಿ ಪ್ರಿಯನ ಸ್ವಲ್ಪ ಸೈಡ್ಗೆ ಇಟ್ಟಿದ್ದೀನಿ. ನಮ್ಮದು ಸ್ವಂತ ಮನೆಗೆ ಯಾವಾಗಾದರೂ ಹೋದರೆ, ಈಗ ಸದ್ಯಕ್ಕೆ ಬೇಡ, ಹೋದರೆ ಕಾಂಪೌಂಡ್ ಹಾಕ್ಸಿರೋದು ಅದಕ್ಕೆ ಫ್ರೆಂಡ್ಸ್. ಒಳಗಡೆ ಎಲ್ಲ ಏನೇನೋ ಸಾಕಬೇಕು ಅಂತ ನನ್ನ ಪ್ಲ್ಯಾನ್. ಅದಕ್ಕೆ ಇವಾಗಲೇ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀನಿ. ಏನೇನೋ ಸಾಕ್ತೀನಿ ಫ್ರೆಂಡ್ಸ್ ನಾನು ಫ್ಯೂಚರಲ್ಲಿ. ನಂಗೆ ಇಷ್ಟ ಪ್ರಾಣಿಗಳು ಪಕ್ಷಿಗಳು ಮನೆ ತುಂಬ ಇರಬೇಕು. ಮಲ್ಕೊಂಡು ಇಲ್ಲ ಎಚ್ಚರ ಆಯಿತು. ಜನ್ಮಕ್ಕೆ ಹೋಗೋ ನೈಟಲ್ಲಿ ಕರೆಂಟ್ಗೂ ಅದಕ್ಕೂ ಸಂಬಂಧ ಯಾವುದಕ್ಕೂ. ಅಡುಗೆ ಮನೇಲಿ ನಾವು ಅಲ್ಲಿ ಇಟ್ಟುಬಿಟ್ಟು ಲೈಟ್ ಹಾಕ್ಬಿಟ್ಟಿರೋಣ. ಇವತ್ತೊಂದು ದಿನ ಕರೆಂಟ್ ಇಲ್ಲ ಅಂದ್ರೆ ಆಮೇಲೆ ಭಯ ಪಡ್ತೈತೆ ನಾವು. ಹೊಸ ಜಾಗ, ಹೊಸ ಮನೆ, ವಿಕಾರವಾದ ಮಖಗಳು ಅದೆಲ್ಲ ನೋಡ್ಬಿಟ್ಟು ಅದು ಚಳಿ ಜ್ವರ ಬಂದ್ಬಿಟ್ರೆ ಕಷ್ಟ. ಸಖತ್ತಾಗೈತೆ ಫ್ರೆಂಡ್ಸ್. ಅವನು ಹೊಟ್ಟೆ ಕಿಚ್ಚು ಪಟ್ಕೊಂಡು ಓಡೋಗ್ಬಿಟ್ಟ. ಹೊಸ ಫ್ರೆಂಡ್ ಬಂದವ್ರೆ, ನೀನು ಮಾತಾಡ್ಸ್ಕೊಳ್ದಿರಾ, ಕಾಫಿ ತಿಂಡಿ ಕೊಡ್ದಿರಾ? ಯಾರಿದು? ಇವ ಯಾರೇ? ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಯಾರಿದು ಗುಂಡು? ಮಾತಾಡ್ಸ್ಬಾರ್ದವನ್ನ? ಆಯ್ತಾಯ್ತು ಫ್ರೆಂಡ್ಸ್. ಈಗಲೇ ಇವನಿಗೆ ಒಂದು ಪ್ಲೇಸ್ ನಾವು ಮಾಡ್ಬಿಡ್ಬೇಕು, ಫಿಕ್ಸ್ ಮಾಡ್ಬಿಡ್ಬೇಕು ಅಂದ್ಬಿಟ್ಟು ಶಿವ ಸ್ಟ್ಯಾಂಡ್ ಥರದ್ದು ಏನಾದರೂ ಸಿಗ್ತೈತಾ ಅಂತ ಹುಡ್ಕೊಬರಕ್ಕೆ ಹೋಗೈತೆ ಫ್ರೆಂಡ್ಸ್ ಅಂಗಡಿನಲ್ಲಿ. ಎಲ್ಲ ಇರ್ಬೋದು, ಟೇಬಲ್ಗಳು ಎಲ್ಲೋ ಜಾಗ ಮಾಡಿ ಇಡ್ಬೋದು. ನಂದೇ ಭಯ ಶಿವಗೆ. ನಾನೊಂದು ಸ್ವಲ್ಪ ಆ ಥರ ಫ್ರೆಂಡ್ಸ್, ಏನಾರ ಕೆಲಸ ಮಾಡುವಾಗ ಹಿಂದೆ ಮುಂದೆ ನೋಡಲ್ಲ, ಹಿಂಗೆ ಅದು ಬಿಳಿಸ್ಕೊಂಡು ಅದು ಕ್ಲೀನ್ ಮಾಡ್ತಾ ಇರ್ತೀನಿ. ಆ ಥರ ಜಾಸ್ತಿ ಬಿಡಿಸ್ಬಿಡ್ತೀನಿ ಅಂದ್ಬಿಟ್ಟು ಸ್ಟ್ಯಾಂಡ್ ಥರ ಏನಾದ್ರು ತಗೋಬರ್ತೀನಿ ಅಂತ ಹೋಗೈತೆ ಫ್ರೆಂಡ್ಸ್. ಇವತ್ತು ಫಿಕ್ಸ್ ಮಾಡಿಬಿಟ್ಟು ಇಟ್ಬಿಡ್ಬೇಕು, ನೋಡ್ಬಿಡ್ಬೇಕು, ಖುಷಿ ಪಟ್ಬಿಡ್ಬೇಕು. ಇದು 500 ರೂಪಾಯಿ ಆಯ್ತಾ? ಪರವಾಗಿಲ್ಲ. ಇವನು ನಮ್ಮನೆ ಹೊಸ ಗೆಸ್ಟ್, ಇವನಿಗೋಸ್ಕರ ಎಷ್ಟು ಖರ್ಚು ಮಾಡಿದ್ರು ಕಮ್ಮಿನೇ, ಏನು ಖರ್ಚು ಮಾಡಿದ್ರು ಕಮ್ಮಿನೇ. ಮನೆಗೆ ಸಿಂಕ್ಗೆ ಫ್ರೆಂಡ್ಸ್ ಪೈಪ್ ಇರಲಿಲ್ಲ, ಇವಾಗಲೇ ತಗೊಂಡ್ಬಿಟ್ಟಿದೆ. ಯಾವ ಥರ ಸ್ಟ್ಯಾಂಡ್ ತಂದೆಪ್ಪ? 180 ಗಾಜದಾ? ಅದು ನೀಟಾಗಿ ಕಾಣಿಸ್ತಾ ಇಲ್ಲ. ಇದೇನಿದು ಹಿಂಗೈತೆ. ಹಸಿ ಮೆಣಸಕಾಯಿ ತಿಂದಂಗೆ ಆಡ್ತಾವನೆ, ಹೊಟ್ಟೆ ಉರ್ಕೊಂಡು. ಅಯ್ಯಯ್ಯೋ, ನೀರ್ ಗಲೀಜ್ ಮಾಡ್ಬಿಡ್ತು. ಚಿಚ್ಚೆ, ಟಾಯ್ಲೆಟ್ ಕರ್ಕೊಂಡು ಹೋಗಂದಿರ, ಕರ್ಕೊಂಡು ಹೋಗ್ತಿರ್ಲಿಲ್ಲ ನಾನು. ಗಂಡು ಹೆಣ್ಣು ಗೊತ್ತಾಗ್ತಾ ಇಲ್ವಲ್ಲ. ಶೈನಿಂಗ್ ಆಗಿರೋದು ಮತ್ತೆ ಬಳುಕೊಂಡು ಓಡಾಡೋದು ನೋಡಿದ್ರೆ ಹುಡುಗಿನೇ ಪಕ್ಕ. ಹಂಗಾಗಿ ಇಷ್ಟೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಫ್ರೆಂಡ್ಸ್ ಅವನೊಬ್ಬನಿಗೋಸ್ಕರ. ಡಿಸೈನ್ ಇಂದ ಪಕ್ಕಕ್ಕೆ ಬರಲಿ. ಹಾಂ, ನಾನು ಎದ್ದಳೋ ಪರಿಸ್ಥಿತಿಲಿ ಇಲ್ಲ ಫ್ರೆಂಡ್ಸ್. ನಮಗೆ ಕೀಲುಗಳು ವೆರಿ ವೆರಿ ಪೇಯ್ನ್ಫುಲ್ಲು, ತಡೆಯೋಕ್ಕಾಗ್ತಿಲ್ಲ. ವಾತಾವರಣ ಕೋಲ್ಡ್ ಆಗ್ತಾ ಇನ್ನೂ ಜಾಸ್ತಿ ಆಗ್ತೈತೆ ನನಗೆ ಪೇಯ್ನು. ಇಲ್ಲಿ ಸ್ಟ್ಯಾಂಡ್ ರೆಡಿ ಆಗೈತೆ ನಮ್ಮದು ಫ್ರೆಂಡ್ಸ್. ಸೇಫ್ ಆಗೈತೆ ಇವಾಗ, ಏನೂ ಟಚ್ ಆಗಲ್ಲ, ನಾನು ಟಚ್ ಮಾಡೋಕ್ಕಾಗಲ್ಲ. ಕ್ಲೀನ್ ಮಾಡುವಾಗ ಒಂಚೂರು ನೋಡ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ತೀನಿ. ಆರಾಮಾಗೈತೆ. ಸ್ವಲ್ಪ ನೈಟ್ ಬೆಳಗಾಗೋವರೆಗೂ ಸ್ವಲ್ಪ ಟೆನ್ಷನ್ನೇ ನನಗೆ, ಅಡ್ಜಸ್ಟ್ ಆಗ್ತೈತೋ ಇಲ್ಲ ಅಂತ. ಬೆಳಕಲ್ಲಿರ್ಬೇಕಾ? ಹಂಗೇನಿಲ್ಲ, 1 hour ಲೈಟ್ ಆಫ್ ಮಾಡಿಬಿಟ್ಟು ಹೋದಾರೇನೋ. ಲೈಟ್ ಹಾಕಿ ಬಿಡೋಣ ಹಂಗಾರೆ ಇವತ್ತು. ಓಕೆ ಫ್ರೆಂಡ್ಸ್, ನಮ್ಮ ಫಿಶ್ ಟ್ಯಾಂಕ್ ಅಲ್ಲಿ ಫಿಕ್ಸ್ ಆಗಿಬಿಟ್ಟೈತೆ. ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ವಿಕ್ಸ್ ಹಚ್ಕೊಂಡು. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡುವ. ನಾನು ಏನೋ ಮಾಡಬೇಕಾಯ್ತು ಫ್ರೆಂಡ್ಸ್, ವೀಡಿಯೋಗೆ ರೆಡಿ ಮಾಡಿದ್ದೆ, ನನ್ನ ಕೈಲಿ ಆಗ್ತಾ ಇಲ್ಲ. ಇವತ್ತು ಫುಲ್ ರೆಸ್ಟ್ ಮಾಡಬೇಕು ಅನಿಸ್ತಿದೆ. ನಾಳೆ ಫುಲ್ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಹ್ಯಾಂಡ್ ಕ್ರಾಫ್ಟು. ರೂಪಾ ಸ್ನೇಹ ಹಾಯ್. ಮನ್ವಿತ್ 21ಕ್ಕೆ ಹ್ಯಾಪಿ ಬರ್ತ್ಡೇ. ಲಾವಣ್ಯ ಸಿಸ್ಟರ್ ಗುರು ಕಿರಣ್ ಅಣ್ಣ 23ಕ್ಕೆ ಹ್ಯಾಪಿ ಆನಿವರ್ಸರಿ. ಅಕ್ಷಯ ಚಿಂಟು ಹಾಯ್. ಸರಸ್ವತಿ ಸಿಸ್ಟರ್ ಹಾಯ್. ನವೀನ್ ಅಣ್ಣ 20ಕ್ಕೆ ಹ್ಯಾಪಿ ಬರ್ತ್ಡೇ. ಪುಷ್ಪ ಸಿಸ್ಟರ್ 22ಕ್ಕೆ ಹ್ಯಾಪಿ ಬರ್ತ್ಡೇ. ಯಶೋಧ ಸಿಸ್ಟರ್ ಬಾಲಕೃಷ್ಣಣ್ಣ 24ನೇ ತಾರೀಕು 16ನೇ ವರ್ಷದ ಹ್ಯಾಪಿ ಆನಿವರ್ಸರಿ. ಚಂದನ್ 22ಕ್ಕೆ ಹ್ಯಾಪಿ ಬರ್ತ್ಡೇ. ಸುನೀತಾ ಸಿಸ್ಟರ್ 24ಕ್ಕೆ ಹ್ಯಾಪಿ ಬರ್ತ್ಡೇ. ಚೈತ್ರ ಸಿಸ್ಟರ್ ಪ್ರಸನ್ನಣ್ಣ 29ಕ್ಕೆ ಹ್ಯಾಪಿ ಆನಿವರ್ಸರಿ. ವೈಷ್ಣವಿ 25ಕ್ಕೆ ಹ್ಯಾಪಿ ಬರ್ತ್ಡೇ. ಸಂತೋಷ್ ಅಣ್ಣ ವಿದ್ಯಾ ಸಿಸ್ಟರ್ 25ಕ್ಕೆ ಹ್ಯಾಪಿ ಆನಿವರ್ಸರಿ. ರಚನಾ ಸಿಸ್ಟರ್ 3ನೇ ತಾರೀಕು ಹ್ಯಾಪಿ ಬರ್ತ್ಡೇ. ರಚನಾ ಮಗು ಅನ್ಕೋತೀನಿ, ಸಾರಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಸಿಗ್ತೀನಿ. ಬಾಯ್ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್.